ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ 3.0. ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ಕೊಂಡಿದ್ದೀನಿ ಅಂದರೆ ರಾಗಿ ಕುಯ್ಯೋಕೆ ಮಿಷಿನ್ ಬಂದಿತ್ತು. ಎಲ್ಲ ಕುಯ್ದದೆ. ಇದು ಒಂದು 3 ಎಕರೆ ಬೈಲು. ರಾಗಿ ಎಲ್ಲ ಕುಯ್ದಾಕಿ ಈ ಥರ ಉದುರಿಸೋದು ನೋಡಿ. ಬನ್ನಿ ಯಾವ ರೀತಿ ಕುಯ್ತದೆ ತೋರಿಸ್ತೀನಿ. ನೋಡಿ, ಇಲ್ಲಿ ಕುಯ್ತದೆ. ಈ ಬೈಲು ಕುಯ್ದು ಇನ್ನೊಂದೆಡೆ ಅಂದಿತ್ತು ಒಂದು ತುಂಡ, ಅದನ್ನು ಕುಯ್ಯೋಕ್ಕೆ ಇಳಿಸ್ತಾವ್ರು ಗಾಡಿನ. ಇದ್ರೊಳಗೆ ಕುಯ್ಸೋದ್ರಿಂದ ಏನು ಉಪಯೋಗ ಅಂದರೆ ಕಣ ಮಾಡೋದು ತಪ್ತದೆ, ಗಾಸಿ ಇರಲ್ಲ. ಆದರೆ ರಾಗಿ ಎಲ್ಲ ಹಿಟ್ಟಾಡೋಯ್ತದೆ. ಫುಲ್ಲು ಧೂಳು ಅಂದರೆ ಧೂಳು ಬರ್ತದೆ. ಈ ಗಾಡಿ ಪ್ರೈಸ್ ಬಂದು 17ರಿಂದ 18 ಲಕ್ಷ ರೂಪಾಯಿ ಆಯ್ತದೆ, ಇಂಜಿನ್ ಎಲ್ಲ ಸೇರಿ. ಇದು ಬಂದು ತಮಿಳ್ನಾಡು ಗಾಡಿ. ಇದು ಸ್ಟ್ಯಾಂಡರ್ಡ್ ಮಾಡಲು ಗಾಡಿ. ಇದು ನೋಡ್ಬೋದು ನೀವು ಯಾವ ರೀತಿ ಕುಯ್ತದೆ ಅಂತ. ಅಲ್ಲಿ ಒಂದು 3-4 ವರ್ಷದಿಂದ ತಮಿಳ್ನಾಡು ಗಾಡಿಗಳೇ ಬಂದು ಕುಯ್ತಾವೆ ನಮ್ಮ ಕಡೆ. ಈ ರೀತಿ ಕುಯ್ದು ಉದುರಿಸ್ತದೆ. ಆಮೇಲೆ ಇನ್ನೊಂದು ಟ್ಯಾಕ್ಟರ್ ಇದೆ ಹುಲ್ಲನ್ನ ಕಟ್ಟೋಕ್ಕೆ, ಅದನ್ನು ಕಟ್ಟಬೇಕು. ಹುಲ್ಲೊಂದು ಸ್ವಲ್ಪ ಆರ್ವಸಿ ಬರೋವರೆಗೂ ಹಿಂಗೆ ಬಿಟ್ಟಿರ್ತೀವಿ. 3 ದಿನ ಆದಮೇಲೆ ಆ ಟ್ಯಾಕ್ಟರ್ ತಂದು ಕಟ್ಟಿಸ್ಬಿಡ್ತೀವಿ. ಆ ವಿಡಿಯೋನ ಹಾಕ್ತೀನಿ, ನೋಡ್ತಾಯಿರಿ. ನಿಧಾನ ಕುಯ್ಯೋದು. ಇಂಜಿನ್ ಬಂದು 50 HP ಇಂಜಿನ್, ಜಾಂಡೀರ್ ಇಂಜಿನ್ ಹಾಕೋದಕ್ಕೆ. ತುಂಬ ಪವರ್ ಇರಬೇಕು ಗಾಡಿ ಎಳಿಬೇಕು ಅಂದರೆ. ಆಪ್ರೇಟ್ ಮಾಡೋಕ್ಕೆ ಹಾರ್ವೆಸ್ಟರ್ ಎಲ್ಲ ಆಪ್ರೇಟ್ ಮಾಡಬೇಕು ಅಂದರೆ ಪವರ್ ಇರಬೇಕು ಗಾಡಿಗೆ. ಆದ್ದರಿಂದ 50 HP ಇಂಜಿನ್, ಒಳ್ಳೆ ಇಂಜಿನ್ ಫಿಟ್ ಆಯ್ತದೆ ಇದಕ್ಕೆ. ಈ ಸತಿ ಏನು ರಾಗಿ ಚೆನ್ನಾಗಿ ಆಗಿಲ್ಲ, ಆದ್ದರಿಂದ ನಾವು ಮಿಷಿನಲ್ಲಿ ಕುಯ್ಸ್ತಾ ಇದ್ದೀವಿ. ಹುಲ್ಲು ಜಾಸ್ತಿ ಏನು ಸಿಗಲ್ಲ. ಪಿಂಡಿ ಕಟ್ಟೋದ್ರಿಂದ ಎಲ್ಲ ತಿಂದು ಹಾಕೊಂಡ್ಬಿಡ್ತವೆ ದನ. ಏನು ಮಾಡೋಕ್ಕಲ್ಲ, ಇಷ್ಟೇ ಮಾಡೋದು. ಇದು ಗಂಟೆಗೆ 2800 ರೂಪಾಯಿ ಕುಯ್ಯೋಕ್ಕೆ ನಮ್ಮ ಕಡೆ. ನಿಮ್ಮ ಕಡೆಯನ್ನು ಕುಯ್ಸ್ತೀರಿ ಎಷ್ಟಿರ್ಬೋದು ಕಮೆಂಟ್ ಮಾಡಿ ನೋಡೋಣ. 2800 ರೂಪಾಯಿ ನಮಗೆ ರೈಟ್ ಮಾತಾಡಿದರು. ಬಂದು ಫುಲ್ಲು 3 ಎಕರೆ ಬೈಲು. ಎಷ್ಟೊತ್ತಾಗ್ಬೋದು ಕುಯ್ಯೋಕ್ಕೆ ನೋಡೋಣ ಬನ್ನಿ. ಬೆಳಗ್ಗೆ 12 ಕಾಲ ಸ್ಟಾರ್ಟ್ ಮಾಡಿದ್ದು, ನಾ ಕುಯ್ತಾವ್ರೆ. ನೋಡೋಣ ಬನ್ನಿ ಎಷ್ಟೊತ್ತಾಗ್ತದೆ. ಹೋದ ವರ್ಷ ಎಲ್ಲ ಹೋದ ವರ್ಷನೂ ಸಹ ನಾವು ಈ ಗಾಡಿಲೇ ಕುಯ್ಸಿದ್ದು. ರಾಗಿ ಏನು ಸುಮಾರಾಗೆ ಬರ್ತದೆ, ಏನು ಮಾಡೋಕ್ಕಲ್ಲ. ಅಂದರೆ ಏನು ಡಿಫಾಲ್ಟ್ ಅಂದರೆ, ಏನು ಹಣ ಸಿಗಲಿ, ಆಹ್ವಾನ ಸಿಗಲಿ, ಏನು ಸಿಗಲಿ ಎಲ್ಲ ಕುಯ್ದು ಕತ್ತರಿಸಿ ಬಿಸಾಕ್ತದೆ. ಏನು ಮಾಡೋಕ್ಕೆ, ಅದೊಂದು ಮಾತ್ರ ಪ್ರಾಬ್ಲಮ್ಮು. ಇಲ್ಲಾಂದರೆ ಚೆನ್ನಾಗಿ ಕುಯ್ತದೆ. ಖಾಲಿ ಇರಲಿ ಭೂಮಿ, ಅದು ಹೆಂಗಾನ ಇರಲಿ, ಇಂಥ ಇದ್ರೊಳಗಾನೆ ಇರಲಿ ಕುಯ್ದಾಕ್ತದೆ. ನೋಡ್ಬೋದು 50 HP ಇಂಜಿನ್ ಜಾಂಡಿರೋದು. ಇವರು ಸೀಸನ್ ಟೈಮಲ್ಲಿ ಈ ಗಾಡಿ ಕೊಂಡಿರ್ತಾರೆ. ಸೀಸನ್ ಮುಗ್ದಾದ್ಮೇಲೆ ಊರಿಗೆ ಹೋದ್ಮೇಲೆ ಇಂಜಿನ್ ಸಪ್ರೇಟ್ ಮಾಡಿ ಟೈರ್ ಹಾಕೊಂಡು ಅವ್ರ ಕಡೆ ಉಳ್ಮೆ ಟ್ರಾಲಿಗೆ ಹಾಕ್ತಾರೆ ಇಂಜಿನ್ನ. ಸೀಸನ್ ಟೈಮಲ್ಲಿ ಮಾತ್ರ ಹಾರ್ವೆಸ್ಟರ್ಗೆ ಫಿಕ್ಸ್ ಮಾಡ್ತಾರೆ. ಇವ್ರಿಗೆ ಡಬಲ್ ಉಳಿತಾಯ. ನೋಡಿ, ಈ ಥರ ಇಲ್ಲಿ ಕಟ್ ಮಾಡಿ ಒಳಗೆ ಎಳ್ಕೊಂಡು ಅಲ್ಲಿ ಬಡ್ದು ಸೋಸಿ ಮೇಲ್ಗಡೆಗೆ ತುಂಬ್ಕೋತದೆ. ಅಷ್ಟೊಂದಾಗಿ ಏನು ಕ್ಲೀನಾಗಿ ಏನು ಸೋಸಲ್ಲ, ಸುಮಾರಾಗಿ ಸೋಸ್ತದೆ. ನೋಡ್ಬೋದು, ಈ ಥರ ತಿರುಗಿ ಕಟ್ ಮಾಡಿ ಒಳಗೆ ಎಳ್ಕೋತದೆ. ಹತ್ತು ಫಲ ರಾಗಿ ಕಣ ಮಾಡಿದ್ರೆ 10 ಫಲ ಬರೋ ಜಾಗದಲ್ಲಿ ಇಲ್ಲಿ 8-8.5 ಫಲ ರಾಗಿ ಮಿಸ್ ಇಲ್ದಂಗೆ ಬರ್ತದೆ. 1.5 ಫಲ ಎಲ್ಲ ಉದುರಿ ಹಿಂಗೆ ರಾಗಿ ಪಾಗಿಲೆಲ್ಲ ಹೊಂಟ್ಬಿಡ್ತದೆ, ಹುಲ್ಲಲ್ಲೆಲ್ಲ ಹೊಂಟೋಯ್ತದೆ. ಏನು ಮಾಡೋಕ್ಕಲ್ಲ. ಇಷ್ಟು ಅಗಲ ಅದೇ ನೋಡಿ, ಇಷ್ಟು ಕುಯ್ಕೊಂಬತ್ತದೆ. ನೋಡ್ಬೋದು ನೀವು ಯಾವ ರೀತಿ ಆಪ್ರೇಟ್ ಆಯ್ತದೆ ಅಂತ.
ನೋಡಿ ನಮ್ಮ ಟ್ಯಾಕ್ಟ್ರು ತಂದಿದ್ದು ಇಷ್ಟು ತುಂಬಿತ್ತು, ಮೇಲಿಂದ ಕುಯ್ದಿದ್ದು. ಒಂದು ಸತಿ ಆ ಗಾಡಿ ಏನು ಕುಯ್ದರೆ 5 ಕ್ವಿಂಟಾಲಷ್ಟು, 5ರಿಂದ 6 ಕ್ವಿಂಟಾಲಷ್ಟು ಒಳಗಡೆ ಮಡಿಕೊಂಡಿರ್ತದೆ. ಅಷ್ಟೇ ಕೆಪಾಸಿಟಿ ಅದು. ನೋಡಿ ನಮ್ಮ ಗಾಡಿಗೆ ತುಂಬ್ಕೊತಿದ್ದು 5ರಿಂದ 6 ಕ್ವಿಂಟಾಲಷ್ಟು ತುಂಬೋದು. ಕಟ್ ಮಾಡೋ ಹಾರ್ವೆಸ್ಟರ್ ತುಂಬ್ಕೊಂಡಿರ್ತದೆ, ಆಮೇಲೆ ಆಚೆಗೆ ಹಾಕ್ಬಿಡುತ್ತೆ. ಅಲ್ಲೇ ಒಂದು 5 ಕ್ವಿಂಟಾಲಷ್ಟು ಬಂದಿತ್ತು ರಾಗಿ. ಐದು 6 ಕ್ವಿಂಟಾಲಷ್ಟು ಬಂದಿತ್ತು ಅಲ್ಲೇ. ಈಗ ಇನ್ನೊಂದು ಸ್ವಲ್ಪ ಹಾಕಿಸ್ಕೊತಾ ಇದ್ದೀವಿ. ಈ 3 ಎಕರೆ ಬೈಲಲ್ಲಿ ಇಷ್ಟು ರಾಗಿ ಆಗಿತ್ತು ನೋಡಿ. ಒಟ್ಟು 5 ಅವರ್ ಟೈಮಿಂಗ್ಸ್ ತಗೊಂಡಿರು ಕುಯ್ಯೋಕ್ಕೆ. ನೋಡಿ ಸ್ಟ್ಯಾಂಡರ್ಡ್ ಗಾಡಿ ನೋಡ್ಬೋದು ನೀವು. 5 ಅವರ್ ಟೈಮಿಂಗ್ಸ್ ತಗೊಂಡಿರು, 2800 ರೂಪಾಯಿ ಗಂಟೆಗೆ. ಕೊನೆವರೆಗೂ ನೋಡಿ ಎಷ್ಟು 3 ಎಕರೆ ಬೈಲ್ಗೆ ಎಷ್ಟು ರಾಗಿ ಆಗಿತ್ತು ಅಂತ ನೀವು ನೋಡ್ಬೋದು. ಬರೀ ಧೂಳೆ ಜಾಸ್ತಿ, ಸಿಕ್ಕಾಪಟ್ಟೆ ಧೂಳು, ಕಸ ಗಿಸ ಎಲ್ಲ ಬಂದ್ಬಿಟ್ಟಿತ್ತು. ನಾವು ಸೋಸ್ಕೋಬೇಕು ಅದನ್ನ. ನೋಡಿ ಈ ಥರ ಕಸ ಫುಲ್ಲು ಬರೀ ಕಸನೇ, ಏನು ಮಾಡೋಕ್ಕಾಗಲ್ಲ. ಬಂದಿತ್ತು ಈ ಥರ. ಇದನ್ನು ಥ್ರೆಷರ್ಗೆ ಹಾಕಿದ್ರೆ ನಾವು ಫುಲ್ಲು ಕ್ಲೀನ್ ಆಗಿದೆ, ಆವಾಗ ಮನೆಗೆ ಮಡಿಕೋಬೋದು. ಇದೇನು ಮಾರಲ್ಲ, ಮನೆಗೆ ಮಾತ್ರ ಇದು. ನೋಡಿ ಇಷ್ಟು ರಾಗಿ ಆಗಿತ್ತು. ಇಷ್ಟು ರಾಗಿ 3 ಎಕರೆ ಮೇಲೆ ಇಷ್ಟೇ ರಾಗಿ ಆಗಿತ್ತು ನೋಡಿ. ಇದೇ ನಮ್ಮ ಗಾಡಿ ನೋಡಿ ಹೆಂಗದೆ.